ಜನವರಿಯಲ್ಲಿ ಪೆಂಗ್ವಿನ್ ಕತೆ ಆಯ್ತು. ಈಗ ಫೆಬ್ರವರಿಯಲ್ಲಿ ಪಂಚ್ ಮಂಕಿಯ ಕತೆ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಇದರ ಕತೆ ಏನು ಅಂತ ನೋಡಿದ್ರೆ ಈಗ ಸಾಕಷ್ಟು ನಿಮಗೆ ಗೊತ್ತಿರ್ಬೋದು, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಯ್ಯೋ ಪಾಪ ಅನ್ನುವಂತ ಈ ಪಂಚ್ ಮಂಕಿ ಈಗ ಸ್ಟಾರ್ ಮಂಕಿ ಆಗಿದೆ. ಅದಕ್ಕೆ ಹೇಳೋದು, ಇದ್ರ ಸ್ಟಾರೇ ಈಗ ಬದಲಾಗ್ಬಿಟ್ಟಿದೆ. ಇದನ್ನು ನೋಡಕ್ಕೆ ಝೂ ನಲ್ಲಿ ಜನ ಕ್ಯೂ ಕಟ್ಟಿ ನಿಲ್ತಾ ಇದ್ದಾರೆ. ಇದು ಕಳೆದ ಜುಲೈಯಲ್ಲಿ ಜಪಾನ್ ನಲ್ಲಿ ಜನಿಸಿದಂತ ಒಂದು ಮಂಕಿ ಝೂ ನಲ್ಲಿ ಹುಟ್ಟಿರುತ್ತೆ. ಅದರ ತಾಯಿಗೆ ಆ ಸಮಯದಲ್ಲಿ ತುಂಬಾ ಸೆಕೆ ಇದ್ದ ಕಾರಣ ಅದರ ತಾಯಿ ಇದನ್ನ ಹತ್ರ ಸೇರಿಸ್ಕೊಳ್ಳಲ್ಲಂತೆ. ಕೆಲವೊಮ್ಮೆ ಪ್ರಾಣಿಗಳಲ್ಲಿ ಸ್ವಲ್ಪ ವಿಯರ್ಡ್ ನೇಚರ್, ಪ್ರಾಣಿಗಳು ತಮ್ಮ ಮಕ್ಕಳನ್ನ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಮನುಷ್ಯನಿಗಿಂತ ಹೆಚ್ಚು ಪ್ರೊಟೆಕ್ಟ್ ಮಾಡೋದು ಪ್ರಾಣಿಗಳೇ. ಆದ್ರೆ ಕೆಲವೊಮ್ಮೆ ಯಾಕೋ ಗೊತ್ತಿಲ್ಲ, ಸಾಕಷ್ಟು ಪ್ರಾಣಿಗಳಲ್ಲಿ ನಾಯಿ, ಬೆಕ್ಕು ಎಲ್ಲ ನಮ್ಮನೆ ಸಾಕು ಪ್ರಾಣಿಗಳಲ್ಲಿ ನಾವು ಕಾಣ್ಬೋದು, ಕೋಳಿ ಎಲ್ಲ. ಏನ್ ಗೊತ್ತಾ, ಕೆಲವೊಮ್ಮೆ ಕೆಲವೊಂದು ಮರಿಗಳನ್ನ ದೂರ ಮಾಡುತ್ತೆ. ಅದು ಯಾವ ಕಾರಣಕ್ಕೆ ಮಾಡುತ್ತೋ, ಕೆಲವೊಂದು ಮರಿಗಳನ್ನ ಸಾಯಿಸೇ ಬಿಡುತ್ತೆ. ಅದು ಯಾಕೆ ಮಾಡುತ್ತೋ ಗೊತ್ತಿಲ್ಲ. ಇಲ್ಲಿ ಕೂಡ ಅಷ್ಟೇ, ಈ ಪಂಚ್ ಮಂಕಿಯ ತಾಯಿ ಅದನ್ನ ದೂರ ಇಡುತ್ತೆ. ದೂರ ಇಟ್ಟಾಗ ಆ ಒಂದು ಸಮಯದಲ್ಲಿ ಒಂದು ತಾಯಿಗೆ ಅಪ್ಪಿಯಬೇಕಾಗತ್ತೆ, ಅದಕ್ಕೊಂದು ಪ್ರೀತಿ ಬೇಕಾಗತ್ತೆ. ಮತ್ತೆ ಅದಕ್ಕೆ ಬೇಸಿಕ್ ಟ್ರೈನಿಂಗ್ ಗಳನ್ನ ತಾಯಿನೇ ಕೊಡ್ಬೇಕು. ಅದು ಯಾವ್ದು ಈ ಪಂಚ್ ಮಂಕಿಗೆ ಸಿಗಲ್ಲ. ಆ ಝೂ ನೋಡ್ಕೊಂಡ ಟ್ರೈನರ್ ಒರಂಗಟನ್ ಟಾಯ್ ಅಂದ್ರೆ ಮಂಕಿ ಟಾಯ್ ನ ತಂದು ಕೊಡ್ತಾರೆ. ಈ ಬೇಬಿ ಮಂಕಿ ಅದನ್ನೇ ಹಗ್ ಮಾಡ್ಕೊಂಡು ಅದನ್ನೇ ತಾಯಿ ತರ ಭ್ರಮಿಸಿ ಅದರ ಜೊತೆನೇ ಒಡನಾಡುತ್ತಿರುವ ವಿಡಿಯೋ ಇದೆಯಲ್ಲ, ಯಾವ ಪಟ್ಟಿ ವೈರಲ್ ಆಗಿದೆ ಅಂದ್ರೆ ಎಲ್ಲರೂ ತಮ್ಮ ಬದುಕಿನಲ್ಲಿ ಆ ಮಂಕಿಯ ಒಂದು ಸ್ಟೋರಿನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೀತಿ ಬೇಕು, ಅಥವಾ ನಮ್ಗೆ ಈ ರೀತಿ ಒಂದು ಪ್ರೀತಿ ಸಿಗದೆ ಇದ್ದಾಗ ನಮ್ಗೆ ಪ್ರೀತಿ ತೋರೋರು ಯಾರು ಸಿಕ್ಕಿದ್ರೆ ಅನಿಸುತ್ತೆ. ಕೆಲವೊಮ್ಮೆ ಈ ರೀತಿ ನಮ್ಮನ್ನ ಯಾರಾದ್ರೂ ಬಿಟ್ಟು ಹೋದಾಗ ನಾವು ಎದ್ದು ನಿಲ್ಲುವ ಛಲದಲ್ಲಿ ಇರ್ಬೇಕು. ಹೀಗೆ 108 ತಮಗೆ ಹೇಗೆ ಬೇಕು ಅದನ್ನ ಆ ರೀತಿ ಕನೆಕ್ಟ್ ಮಾಡ್ತಾ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ, ಇಷ್ಟ ಪಡ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವರು ಫೇಕ್ ಸುದ್ದಿನ ಆಡ್ತಾ ಇದ್ದಾರೆ, ಪಂಚ್ ಮಂಕಿ ಇಲ್ಲ, ಅದೆಲ್ಲ ವ್ಯೂಸಿಗಷ್ಟೇ. ಆದ್ರೆ ಪಂಚ್ ಮಂಕಿ ಆ ಝೂ ನಲ್ಲೇ ಇದೆ. ಕೆಲವರು ಇನ್ನು ಸೆಲೆಬ್ರಿಟಿಗಳು ಬಂದು ಅದನ್ನ ಏನು ಇಲ್ಲ, ಆ ಝೂ ನಲ್ಲೇ ಇದೆ. ಆ ಪಂಚ್ ಮಂಕಿ ಮಾತ್ರ ಇವಾಗ ದೊಡ್ಡ ಸೆಲೆಬ್ರಿಟಿ. ಆ ಝೂ ನ ಒಂದು ಅಟ್ರಾಕ್ಷನ್ ಅಂದ್ರೆ ಈಗ ಈ ಪಂಚ್ ಮಂಕಿ ಆಗಿದೆ. ಈಗ ಪಂಚ್ ಮಂಕಿ ಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ತುಂಬಾನೇ ಬೆಟರ್ ಆಗಿದೆ. ಅದರ ತಾಯಿ ಆ ಸಮಯದಲ್ಲಿ ಅದನ್ನ ಬಿಟ್ಟು ದೂರ ಆಗಿತ್ತು. ಆದ್ರೆ ಅದು ಸ್ವಲ್ಪ ಬೆಳೀತಾ ಇದ್ದಂತೆ ಬೇರೆ ಮಂಕಿಗಳು ಅದರ ಮೇಲೆ ಪ್ರೀತಿ ತೋರಿಸಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಅದೊಂದು ಬೇಸಿಕ್ ಟ್ರೈನಿಂಗ್, ಅವುಗಳು ಹೇಗಿರ್ಬೇಕು, ಹೇಗೆ ಜಂಪ್ ಮಾಡ್ಬೇಕು ಎಲ್ಲವನ್ನು ಆ ಪ್ರಾಣಿಗಳೇ ಕಲ್ಸಿಕೊಡೋದು. ಈಗ ಹಕ್ಕಿ ಯಾರದನ್ನು ಅಕ್ಕಿ ಮರಿಗೆ ಹಕ್ಕಿಯೇ ಕಲಿಸ್ಬೇಕು, ಬೇಟೆ ಆಡೋದನ್ನು ಹುಲಿ ಮರಿಗಳಿಗೆ ಹುಲಿಗಿನೇ ಕಲಿಸ್ಬೇಕು. ಅದೇ ರೀತಿ ಈಗ ನಾವು ಹೋಗಿ ಮನುಷ್ಯ ಹೋಗಿ ಅವುಗಳನ್ನೆಲ್ಲ ಟ್ರೈನ್ ಮಾಡಕ್ ಆಗಲ್ಲ. ಕೆಲವೊಂದು ಬೇಸಿಕ್ ಟ್ರೈನ್ ಆ ಪ್ರಾಣಿಗಳೇ ನೀಡ್ಬೇಕಾಗತ್ತೆ. ಈಗ ಅಲ್ಲಿರುವ ಕೆಲವೊಂದು ಮಂಕಿಗಳು ಅದ್ರ ಮೇಲೆ ಪ್ರೀತಿ ತೋರಿಸ್ತಿದೆ, ಮತ್ತೆ ಅದಕ್ಕೊಂದಿಷ್ಟು ಗ್ರೂಪ್ ಆಗಿದೆ, ಸ್ನೇಹಿತರಾಗಿದೆ. ಆದ್ರೂ ಆ ಮಂಕಿಯದ ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲೇ ಹೋಗೋದ್ರು ಈ ಗೊಂಬೆ ನಮ್ಮ ಹತ್ರ ಬಿಡ್ತಾ ಇಲ್ಲ, ಜೊತೆಗೇ ಕರ್ಕೊಂಡು ಹೋಗ್ತಾ ಇದೆ. ಈ ಮಂಕಿಯಿಂದ ಸಿಕ್ಕಾಬಟ್ಟೆ ಲಾಭ ಗಳಿಸಿರೋದು ಅಂದ್ರೆ ಈ ಒರಂಗಟನ್ ಟಾಯ್ ಮಾಡಿದ ಕಂಪನಿಯವರು. ಅವ್ರಿಗೆ ಆ ರೀತಿ ಇದು ಮಾಲ್ಗಳೆಲ್ಲ ಇರುತ್ತೆ ಅಂತ ಒಂದು ಟಾಯ್ಗಳು. ಆದ್ರೆ ಯಾವಾಗ ಈ ಮಂಕಿದ ವಿಡಿಯೋ ಹೊರಲಾಯ್ತೋ, ಔಟ್ ಆಫ್ ಸ್ಟಾಕ್. ಈಗ ಎಲ್ಲರೂ ಅದನ್ನೇ ಬೈ ಮಾಡುದು. ಆಗ ಜನ ಎಷ್ಟು ಕ್ರೇಜಿ ಅಂತ ನೀವು ಯೋಚನೆ ನೋಡಿ. ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಎಲ್ಲರೂ ಅದ್ರ ಹಿಂದೆನೆ ಬೀಳ್ತಾ ಇರ್ತದೆ. ಇಷ್ಟು ದಿನ ಪೆಂಗ್ವಿನ್ ಕತೆ ಆಯ್ತು. ಪುಣ್ಯಕ್ಕೆ ಪೆಂಗ್ವಿನ್ ಕತೆ ತುಂಬಾ ಹಳೇದು, ಇಲ್ಲಾಂದ್ರೆ ಎಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಆ ಪೆಂಗ್ವಿನ್ ನೋಡಕ್ ಹೋಗ್ತಿದ್ರೆ ಏನು. ಈಗ ಎಲ್ಲರೂ ಆ ಝೂಗೆ ಹೋಗಿ ಆ ಪಾಪಚ್ಚಿ ಮಂಗನ ನೋಡಿ ಅದಕ್ಕೆ ಇನ್ನಷ್ಟು ಹಿಂಸೆ ಕೊಡ್ತಿದ್ದಾರೆ. ಅದ್ರ ಪಾಡಿಗೆ ಆಡ್ಕೊಂಡು ಕುಣ್ಕೊಂಡಿತ್ತು. ಈಗ ಅದನ್ನ ವೀಕ್ಷಣೆ ಮಾಡಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದೊಂದು ಸೆಲೆಬ್ರಿಟಿ ಮಂಕಿ ಆಗಿದೆ. ಝೂ ಅವ್ರಿಗೂ ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಒಟ್ಟಿನಲ್ಲಿ ಯಾರ ಸ್ಟೋರಿ, ಯಾರ ಹಣೆ ಬರ ಯಾವ ರೀತಿ ಬದಲಾಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ?